ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 592 ಪಾಯಿಂಟ್ಸ್ ಫಾಲ್ ಆಗಿ 84,404 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 176 ಪಾಯಿಂಟ್ಸ್ ಫಾಲ್ ಆಗಿ 25,877 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 354 ಪಾಯಿಂಟ್ಸ್ ಫಾಲ್ ಆಗಿ 58,031 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಪ್ರತಿಯೊಂದು ಇಂಡಿಸಿಸ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಜಸ್ಟ್ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮಾತಾಡ್ಕೊಂಡ್ವಿ. ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ 2 ಬಿಗ್ ಈವೆಂಟ್ಸ್ ಇದೆ. ಆ ಬಿಗ್ ಈವೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾಳೆ ಮಾರ್ಕೆಟ್ ಅಂತ. ಇವಾಗ ಆ 2 ಈವೆಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಯಾವ ಈವೆಂಟ್ಸ್ ಅಲ್ಲಿ ಏನ್ ಅಪ್ಡೇಟ್ ಬಂದಿದೆ ಅಂತ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆ 2 ಈವೆಂಟ್ಸ್ ಇಂದಾನೆ ಇವತ್ತಿನ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಫೆಡ್ FOMC ಮಿನಿಟ್ಸ್ ಮೀಟಿಂಗ್. ಈ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರಾದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರೋ ತರನೇ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ನ ಮಾಡಿದ್ದಾರೆ. 12 MPC ಮೆಂಬರ್ಸ್ ಅಲ್ಲಿ 10 MPC ಮೆಂಬರ್ಸ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋದಕ್ಕೆ ವೋಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫೆಡ್ ಚೇರ್ಮನ್ ಆದ ಪವೆಲ್ ಅವರಾದ್ರೆ ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಜೊತೆಗೆ ಇವಾಗ ಗೌರ್ಮೆಂಟ್ ಶಟ್ ಡೌನ್ ಆಗಿರೋ ಕಾರಣದಿಂದ ಜಾಬ್ಸ್ ಡೇಟಾ ಪ್ರಾಪರ್ ಆಗಿ ಅಪ್ಡೇಟ್ ಆಗಿಲ್ಲ ಅಂತ ಅಂದು ಇವಾಗ ಕಂಪನೀಸ್ ಎಲ್ಲ ತುಂಬಾನೇ ಜಾಬ್ ಕಟ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಜಾಬ್ಸ್ ಡೇಟಾ ಯಾವ ತರ ಬರುತ್ತೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ಯೂಚರ್ ರೇಟ್ ಕಟ್ ಬಗ್ಗೆ ಯಾವುದೇ ತರ ಗ್ಯಾರಂಟಿ ಇಲ್ಲ. ಈಗ ಫೆಡ್ ಮೆಂಬರ್ಸ್ ಏನಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಒಪಿನಿಯನ್ ಇದೆ ಎಕಾನಮಿ ಬಗ್ಗೆ ಎಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಸ್ಟೇಟ್ಮೆಂಟ್ ಯಾವಾಗ ಹೊರಗಡೆ ಬಂತೋ ಅವಾಗ US ಮಾರ್ಕೆಟ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಸಹ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ಎಬೋ 100 ಪಾಯಿಂಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಅವಾಗ ವಾಟ್ಸ್ಆಪ್ ಚಾನಲ್ ಕೂಡ ಶೇರ್ ಮಾಡಿದ್ದೆ ಯಾಕೆ ಇವಾಗ ಗಿಫ್ಟ್ ನಿಫ್ಟಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಫೆಡ್ ಚೇರ್ಮನ್ ಅವರು ಸೆಪ್ಟೆಂಬರ್ ಮಂತ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ, ಅಕ್ಟೋಬರ್ ಮಂತ್ ಅಲ್ಲಿ ಮತ್ತೆ ಡಿಸೆಂಬರ್ ಮಂತ್ ಅಲ್ಲಿ 2 ರೇಟ್ ಕಟ್ಸ್ ಇರುತ್ತೆ. ಪ್ರತಿ ಟೈಮು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಆದ್ರೆ ಈ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ಅನ್ನೋದು ಗ್ಯಾರಂಟಿ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ, ಆ ಸ್ಟೇಟ್ಮೆಂಟ್ಸ್ ಇಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಎರಡನೇ ಅಪ್ಡೇಟ್ ಬಂದು ಫ್ರೆಂಡ್ಸ್, ಇವಾಗ ಲಾಸ್ಟ್ 3-4 ಡೇಸ್ ಇಂದ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಪ್ರೆಸಿಡೆಂಟ್ ನ ಮೀಟ್ ಆಗ್ತಾನೆ ಇದಾರಲ್ವಾ. ಇವತ್ತು ಸಹ ಚೈನೀಸ್ ಪ್ರೆಸಿಡೆಂಟ್ ನ ಮೀಟ್ ಆಗಿದ್ದಾರೆ. ಇವಾಗ ಚೈನೀಸ್ ಪ್ರೆಸಿಡೆಂಟ್ ನ ಮೀಟ್ ಆದ್ಮೇಲೆ ತುಂಬಾ ಮಾತುಕತೆ ಎಲ್ಲ ನಡೆದಿದೆ. ಈಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಚೈನೀಸ್ ಪ್ರೆಸಿಡೆಂಟ್ ನ ಟಫ್ ನೆಗೋಷಿಯೇಟರ್ ಅಂತ ಅಂದಿದ್ದಾರೆ. ಜೊತೆಗೆ US ಮತ್ತೆ ಚೈನಾ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು, 2 ಕಂಟ್ರೀಸ್ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಮೀಟಿಂಗ್ ಔಟ್ಕಮ್ ಏನ್ ಬಂದಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಚೈನಾದವರಾದ್ರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ ತುಂಬಾನೇ ರಿಸ್ಟ್ರಿಕ್ಷನ್ಸ್ ವಿಧಿಸಿದಾರಲ್ವಾ 1 year ವರ್ಗುನು. ಆ ರಿಸ್ಟ್ರಿಕ್ಷನ್ಸ್ ನ ಇವಾಗ ರಿಮೂವ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇವಾಗ ಲಾಸ್ಟ್ 6 to 8 ಮಂತ್ಸ್ ಇಂದ ಈ ಟಿಕ್ಟಾಕ್ ಇಶ್ಯೂ ನಡೀತಾ ಇದೆ ಅಲ್ವಾ, ಇದ್ರ ರಿಲೇಟೆಡ್ ಆಗು ಕೂಡ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಚೈನಾ ಮೇಲಾದ್ರೆ ಇವಾಗ 10% ಟ್ಯಾರಿಫ್ ನ ಕಟ್ ಸಮೇತ ಮಾಡಿದ್ದಾರೆ. ಅದಾದ್ಮೇಲೆ ಚೈನಾ ಇಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಕಂಟಿನ್ಯೂಸ್ ಆಗಿ ಸೋಯಾಬೀನ್ ನ ಪರ್ಚೇಸ್ ಮಾಡಲೇಬೇಕು ಚೈನಾದವರು ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರಲ್ವಾ. ಇವಾಗ ಚೈನಾದವರು ಸಹ ಅಗ್ರಿ ಆಗಿದ್ದಾರೆ, ನಾವು USA ಇಂದ ಸೋಯಾಬೀನ್ಸ್ ನ ತುಂಬಾನೇ ಪರ್ಚೇಸ್ ಮಾಡೋದಕ್ಕೆ ನಾವು ರೆಡಿ ಇದೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವು ಅನ್ಬೋದು ಇಷ್ಟೆಲ್ಲ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದಾವಲ್ವಾ, ಆದ್ರೂ ಯಾಕೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಫ್ರೆಂಡ್ಸ್, ಇವಾಗ ಲಾಸ್ಟ್ 4-5 ಡೇಸ್ ಇಂದ ಡೊನಾಲ್ಡ್ ಟ್ರಂಪ್ ಅವರು ಮಲೇಷ್ಯಾನ ವಿಸಿಟ್ ಮಾಡಿದ್ದಾರೆ, ಜಪಾನ್ನ ವಿಸಿಟ್ ಮಾಡಿದ್ದಾರೆ. ಇವಾಗ ಈ ಕಂಟ್ರೀಸ್ ಹತ್ರ ಎಲ್ಲ ಟ್ರೇಡ್ ಡೀಲ್ ನೆಲ್ಲ ಸೈನ್ ಮಾಡ್ಕೊಂಡಿದ್ದಾರೆ. ಅದು ಟ್ರೇಡ್ ಡೀಲ್ ಯಾವ ತರ ಸೈನ್ ಆಗಿದೆ ಅಂತ ಅಂದ್ರೆ US ಗೆ ತುಂಬಾನೇ ಅಡ್ವಾಂಟೇಜ್ ಆಗೋ ತರನೇ ಟ್ರೇಡ್ ಡೀಲ್ ಎಲ್ಲ ಸೈನ್ ಆಗಿದೆ. ಆದ್ರೆ ಚೈನಾ ಹತ್ರ ಯಾವ್ದು ತರ ಸರ್ಪ್ರೈಸ್ ಆಗಿ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಏನು ಬಂದಿಲ್ಲ. ಜೊತೆಗೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಲಿ, ಸೋಯಾಬೀನ್ ರಿಲೇಟೆಡ್ ಆಗಲಿ, ಈ ಟಿಕ್ಟಾಕ್ ಆಗಲಿ, ಇದೆಲ್ಲ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಿದೆ. ಆದ್ರೆ ಹೊಸದಾಗಿ ಯಾವುದೇ ತರ ಡೇಟಾ ಪಾಯಿಂಟ್ಸ್ ಬಂದಿಲ್ಲ. ಜೊತೆಗೆ ಇವಾಗ ಚೈನಾ ಜೊತೆ ಯಾವುದೇ ತರ ಟ್ರೇಡ್ ಡೀಲ್ ಕೂಡ ಸೈನ್ ಆಗಿಲ್ಲ. ಅತಿ ಶೀಘ್ರದಲ್ಲೇನೆ ಟ್ರೇಡ್ ಡೀಲ್ ಸೈನ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಹೊರತು ಯಾವುದೇ ತರ ಟ್ರೇಡ್ ಡೀಲ್ ಸೈನ್ ಆಗಿಲ್ಲ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲಿ ಟ್ರೇಡ್ ಡೀಲ್ ಸೈನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಅಪ್ಡೇಟ್ಸ್ ಇಂದ ನಮ್ಮ ಮಾರ್ಕೆಟ್ಸ್ ಆಗಲಿ, ಗ್ಲೋಬಲ್ ಮಾರ್ಕೆಟ್ಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ಯಾವುದೇ ತರ ಟ್ರೇಡ್ ಡೀಲ್ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದಿಲ್ಲ ಅಂತಾನೆ ಇವತ್ತು ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಇದೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು.
ಫ್ರೆಂಡ್ಸ್, ಓವರ್ ಆಲ್ ಆಗಿ ಈ ಎಲ್ಲ ಅಪ್ಡೇಟ್ಸ್ ಇಂದನೇ ಇವತ್ತಿನ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ರೇಡ್ ನೆಗೋಸಿಯೇಷನ್ ರಿಲೇಟೆಡ್ ಆಗಿ ಇನ್ನ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಓವರ್ ಆಲ್ ಆಗಿ ಈ ಡಿಸೆಂಬರ್ ಒಳಗಡೆ ಈ ಟ್ರೇಡ್ ಟೆನ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಿಂದ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡೋಣ ಇವಾಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ ತರ ಬರ್ತವೆ, ಈ ಟ್ರೇಡ್ ನೆಗೋಸಿಯೇಷನ್ಸ್ ರಿಲೇಟೆಡ್ ಆಗಿ ಇನ್ನ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ನಾಳೆ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಮಾರ್ಕೆಟ್ ನ್ಯೂಸ್ನ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ವಾಟ್ಸಪ್ ಚಾನಲಲ್ಲೂ ಕೂಡ ಯಾವುದೇ ಥರ ಅಪ್ಡೇಟ್ಸ್ನ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಮತ್ತೆ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ನ ಸೋಮವಾರದಿಂದ ಶುರು ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಎಕ್ಸಿಗೋ ಬಗ್ಗೆ ಮಾತಾಡ್ಕೊಬೇಕು. ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 18% ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಲಾಸ್ಟ್ ಇಯರಲ್ಲಿ IPO ಬಂತು. IPO ಬಂದಾದ್ಮೇಲೆ ಎಬೋ 100% ರ್ಯಾಲಿ ಆಗಿದೆ. ಅಂತ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 18% ಫಾಲ್ ಆಗಿದೆ. ಯಾಕಂದ್ರೆ ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ವೀಕಾಗಿ ಪೋಸ್ಟ್ ಮಾಡಿರೋ ತರ ಕಾಣಿಸುತ್ತೆ ಅಷ್ಟೇ, ಆದ್ರೆ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ. ಯಾವ ತರ ಅಂತ ಡೀಟೇಲ್ ಆಗಿ ಮಾತಾಡ್ಕೊಳೋಣ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 37% ಇನ್ಕ್ರೀಸ್ ಆಗಿದೆ. ಅದೇ ಪ್ರಾಫಿಟ್ಸ್ ಆದ್ರೆ 125% ಫಾಲ್ ಆಗಿರೋ ತರ ಕಾಣಿಸುತ್ತೆ. ಮತ್ತೆ ಈ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು 3 crores ಲಾಸಸ್ನ ಪೋಸ್ಟ್ ಮಾಡಿರೋ ತರ ಕಾಣ್ತಾ ಇದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಫ್ರೆಂಡ್ಸ್, ಈ ಕಂಪನಿಯಲ್ಲಿ ಎಂಪ್ಲಾಯೀಸ್ಗೆ ಈ ಸಾಫ್ಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಯರ್ಲಿ 26 crores ವರ್ತ್ ಆಫ್ ಈ ಸಾಫ್ಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದರಿಂದ ಇವ್ರಿಗೆ 26 crores ಅಡಿಷನಲ್ ಎಕ್ಸ್ಪೆನ್ಸಸ್ ಬಂದಿದೆ ಅಲ್ವಾ. ಅದರಿಂದನೇ ಪ್ರಾಫಿಟ್ಸ್ ಈ ತರ ನೆಗೆಟಿವ್ ಆಗಿ ಕಾಣ್ತಾ ಇರೋದು. ಈ 26 crores ಈ ಸಾಫ್ಟ್ಸ್ನ ತೆಗೆದಾಕಿದ್ರೆ ಇವರು ಪ್ರಾಫಿಟ್ಸ್ ಆದ್ರೆ ಬೆಟರ್ ಆಗಿ ಗ್ರೋ ಆಗಿದೆ. ಮತ್ತೆ ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಜೊತೆಗೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಎಲ್ಲಾ ಸೆಗ್ಮೆಂಟ್ಸ್ ಅಲ್ಲೂ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗ್ತೀವಿ ಅಂತ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಹೊಂಡೈ ಮೋಟರ್ಸ್. ಈ ಕಂಪನಿ ಕೂಡ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವರಾದ್ರೆ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 1% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದ್ರೆ 14% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಫ್ರೆಂಡ್ಸ್, ಇವಾಗ ಈ ತರ ಇವರು ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋದಕ್ಕೆ ಓವರ್ಸೀಸ್ ಇಂದ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಪ್ರಾಫಿಟ್ಸ್ ಈ ತರ ಇನ್ಕ್ರೀಸ್ ಆಗಿರೋದು. ಮತ್ತೆ ಲಾಸ್ಟ್ 5 quarters ಅಲ್ಲಿ ನೋಡ್ಕೊಂಡ್ರೆ ಸಿಂಗಲ್ ಡಿಜಿಟ್ ಪ್ರಾಫಿಟ್ ನೇ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಈ ಕ್ವಾರ್ಟರ್ಲೇನೆ ಡಬಲ್ ಡಿಜಿಟ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿರೋದು. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಈ GST 2.0 ತಂದಿದಾರಲ್ವಾ, ಅದರಿಂದ ಇವ್ರ ಸೇಲ್ಸ್ ನೋಡ್ಕೊಂಡ್ರು ತುಂಬಾ ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಇದೇ ತರ ಎಷ್ಟು ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಈ MTR IPO ಬಗ್ಗೆ, ಸ್ಟೆಟ್ಸ್ ಆಕ್ಸರೀಸ್ IPO ಬಗ್ಗೆ ಮಾತಾಡ್ಕೊಂಡಲ್ವಾ. ಮತ್ತೆ ಇವಾಗ ಸಹ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಪನಿ IPOಗೆ ಬಂದಿದೆ. ಅದೇ ಲೆನ್ಸ್ಕಾರ್ಟ್. ಇವಾಗ ಈ ಲೆನ್ಸ್ಕಾರ್ಟ್ ಕಂಪನಿ ಏನ್ ಬಿಸ್ನೆಸ್ ಮಾಡ್ತಾರೆ, ಫಿನಾನ್ಷಿಯಲಿ ಯಾವ ತರ ಗ್ರೋ ಆಗ್ತಾ ಇದಾರೆ, ಅದಾದ್ಮೇಲೆ ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಇನ್ನೊಂದು ಡೇಟಾ ನೀವು ನೋಡ್ತಾನೆ ಇರ್ತೀರಾ. ಇವಾಗ ಈ ಲೆನ್ಸ್ಕಾರ್ಟ್ ಕಂಪನಿ ಏನಿದೆ ಇವರು ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಷನ್ಸ್ ಅಲ್ಲಿ ನಮ್ಮ ಮಾರ್ಕೆಟ್ಗೆ ಬರ್ತಾ ಇದಾರೆ ಅನ್ನೋ ಇನ್ಫಾರ್ಮೇಶನ್ ನೀವು ನೋಡೇ ಇರ್ತೀರಾ. ಅದಕ್ಕೋಸ್ಕರ ಈ ಕಂಪನಿ ಇವಾಗ ಓವರ್ ವ್ಯಾಲ್ಯೂ ಅಲ್ಲಿ ಬರ್ತಾ ಇದೆಯಾ, ಅಂಡರ್ ವ್ಯಾಲ್ಯೂ ಅಲ್ಲಿ ಬರ್ತಾ ಇದೆಯಾ ಅಂತ ಸಹ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈ IPOನ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಸಹ ಇದೇ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಕಂಪನಿನ 2008 ಅಲ್ಲಿ ಪಿಯೂಷ್ ಬನ್ಸಾಲ್ ಅವರು ಶುರು ಮಾಡ್ತಾರೆ. ಈ ಶಾರ್ಕ್ ಟ್ಯಾಂಕ್ ಇಂಡಿಯಾ ಪ್ರೋಗ್ರಾಮ್ ನೋಡ್ತಾ ಇದ್ದವ್ರಿಗೆ ಈ ಪಿಯೂಷ್ ಬನ್ಸಾಲ್ ಯಾರು ಅಂತ ಗೊತ್ತೇ ಇರುತ್ತೆ. ಮತ್ತೆ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಸನ್ ಗ್ಲಾಸಸ್, ಪ್ರಿಸ್ಕ್ರಿಪ್ಷನ್ ಗ್ಲಾಸಸ್, ಕಾಂಟ್ಯಾಕ್ಟ್ ಲೆನ್ಸ್ ಮತ್ತೆ ಇನ್ನ ಸ್ವಲ್ಪ ಆಕ್ಸೆಸರೀಸ್ ನ ಸೆಲ್ ಮಾಡ್ತಾರೆ. ಜೊತೆಗೆ ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಬ್ರ್ಯಾಂಡಿಂಗ್, ರಿಟೈಲಿಂಗ್ ಪ್ರತಿ ಒಂದನ್ನು ಇವರೇ ನೋಡ್ಕೊಂತಾರೆ. ಜೊತೆಗೆ ಇವರು ಇವಾಗ ಏನ್ ಸ್ಪೆಕ್ಸಸ್ನ ಸೆಲ್ ಮಾಡ್ತಾ ಇದಾರೋ ಅದಕ್ಕೆ ಬೇಕಾಗಿರೋ ಫ್ರೇಮ್ಸ್ನ ಮತ್ತೆ ಲೆನ್ಸಸ್ನ ಇವೆರಡನ್ನೂ ಕೂಡ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊತಾರೆ. ಮತ್ತೆ ಈ FY 25 ಅಲ್ಲೇ ಇಂಡಿಯಾದಲ್ಲೇ ಹೈಯೆಸ್ಟ್ ಟೆಸ್ಟೆಡ್ ಸ್ಪೆಕ್ಸ್ನ ಸೆಲ್ ಮಾಡಿದೀವಿ ಅಂತ ಕೂಡ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವ್ರ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಮತ್ತೆ ಆಫ್ಲೈನ್ ಸ್ಟೋರ್ಸ್ ಅಲ್ಲೂ ಕೂಡ ಸೆಲ್ ಮಾಡ್ತಾರೆ. ಜೊತೆಗೆ ಈ ಕಂಪನಿಗೆ ಗ್ಲೋಬಲ್ ಪ್ರೆಸೆನ್ಸ್ ಕೂಡ ಇದೆ. ಗ್ಲೋಬಲಿ ನೋಡ್ಕೊಂಡ್ರೆ 2806 ಸ್ಟೋರ್ಸ್ ಇದಾವೆ. ಮತ್ತೆ ಇಂಡಿಯಾದಲ್ಲೇನೆ 2137 ಸ್ಟೋರ್ಸ್ ಇದಾವೆ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈಗ ಆಗ್ಲೇ ಹೇಳ್ದಂಗೆನೆ ಇಂಡಿಯಾದಲ್ಲಿ
2137 ಸ್ಟೋರ್ಸ್ ಇದಾವಲ್ವಾ, ಅದರಲ್ಲಿ ಇವ್ರ ಸ್ವಂತ ಸ್ಟೋರ್ಸ್ 1817 ಸ್ಟೋರ್ಸ್ ಇದಾವೆ. ಮತ್ತೆ ಫ್ರಾಂಚೈಸಿ ಮಾಡೆಲ್ ಅಲ್ಲಿ 320 ಸ್ಟೋರ್ಸ್ ಇದಾವೆ. ಮತ್ತೆ ಇವ್ರಿಗೆ ಇಂಡಿಯಾದಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ, ಒಂದು ರಾಜಸ್ಥಾನಲ್ಲಿ, ಇನ್ನೊಂದು ಹರಿಯಾಣದಲ್ಲಿ. ಜೊತೆಗೆ ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಇವ್ರಿಗೆ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ, ಒಂದು ಸಿಂಗಾಪುರ್ ಅಲ್ಲಿ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ. ಇಲ್ಲೂ ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದುವರೆಗೂ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡವಲ್ವಾ, ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈಗ ಲಾಸ್ಟ್ 3 ಇಯರ್ಸ್ ಅಲ್ಲಿ ರೆವೆನ್ಯೂಸ್ ನೋಡ್ಕೊಂಡ್ರೆ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದೆ. ಆದ್ರೆ ಪ್ರತಿ ವರ್ಷದಲ್ಲೂ ಇವರು ಲಾಸಸ್ನೇ ಪೋಸ್ಟ್ ಮಾಡಿದ್ದಾರೆ. ಇವಾಗ FY23 ಅಲ್ಲಿ 24 ಅಲ್ಲಿ ಲಾಸಸ್ನೇ ಪೋಸ್ಟ್ ಮಾಡಿದ್ದಾರೆ. ಇವಾಗ 25 ಅಲ್ಲಿ ಆದ್ರೆ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಪ್ರಾಫಿಟ್ಸ್ ಏನ್ ಕಾಣ್ತಾ ಇದೆ, ಇದು ಆಕ್ಚುಯಲ್ ಪ್ರಾಫಿಟ್ಸ್ ಅಲ್ಲ, ಇದು ಅದರ್ ಇನ್ಕಮ್ಸ್ ಇಂದ ಬಂದಿರೋದು ಮಾತ್ರನೇ. ಅಂದ್ರೆ ಇವರು ಸ್ವಲ್ಪ ಅಸೆಟ್ ನ ಸೆಲ್ ಮಾಡಿದ್ರು, ಅದ್ರ ಜೊತೆಗೆ ಸ್ವಲ್ಪ ಸೆಕ್ಯೂರಿಟೀಸ್ ನ ಕೂಡ ಸೆಲ್ ಮಾಡಿದ್ರು, ಅದರಿಂದ ಬಂದಿರೋ ಆ ಒನ್ ಟೈಮ್ ರೆವೆನ್ಯೂ ಮಾತ್ರನೇ ಇವಾಗ FY25 ಅಲ್ಲಿ ಇದು ಪ್ರಾಫಿಟ್ಸ್ ತರ ಕಾಣ್ತಾ ಇರೋದು. ಮತ್ತೆ ಇವಾಗ ಇದೊಂದು ಲಾಸ್ ಮೇಕಿಂಗ್ ಕಂಪನಿ ಅಲ್ವಾ, ಅದರಿಂದ ಈ ಸೆಬಿ ರೂಲ್ಸ್ ಪ್ರಕಾರ ಇವಾಗ ಈ IPO ದಲ್ಲಿ ರಿಟೇಲರ್ಸ್ಗೆ ಬರೀ 10% ಅಲೋಕೇಶನ್ ಮಾತ್ರನೇ ಇರುತ್ತೆ. ಮತ್ತೆ ಈ ಲಾಸ್ಟ್ 3 ಇಯರ್ಸ್ ಅಲ್ಲಿ ಮಾರ್ಜಿನ್ಸ್ ಆದ್ರೆ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಇವಾಗ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ಗೆ ಲಿಸ್ಟ್ ಆದ್ಮೇಲೂ ನೋಡ್ಬೇಕು ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ವ್ಯಾಲ್ಯೂಯೇಷನ್ಸ್. ಫ್ರೆಂಡ್ಸ್, ಇವಾಗ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ನೋಡ್ತಾನೆ ಇದ್ದೀರಾ, ಇವಾಗ ಲೆನ್ಸ್ಕಾರ್ಟ್ ಕಂಪನಿ ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂ ಅಲ್ಲಿ ಬರ್ತಾ ಇದ್ದಾರೆ, ಹೈಯರ್ PE ಅಲ್ಲಿ ಬರ್ತಾ ಇದ್ದಾರೆ ಅಂತ ನೀವು ನೋಡ್ತಾನೆ ಇರ್ತೀರಾ. ಇವಾಗ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಲೆನ್ಸ್ಕಾರ್ಟ್ ಆದ್ರೆ 227 PE ಮಲ್ಟಿಪಲ್ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಇವಾಗ ಪ್ರತಿಯೊಬ್ರು ಇದನ್ನ ಓವರ್ ವ್ಯಾಲ್ಯೂಷನ್ಸ್ ಅಲ್ಲಿ ಬರ್ತಾ ಇದ್ದಾರೆ ಇವರು ಮಾರ್ಕೆಟ್ ಅಲ್ಲಿ ಅಂತ ಅಪ್ಡೇಟ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಈ ಲೆನ್ಸ್ಕಾರ್ಟ್ ಕಂಪನಿ ಇದೆ, ಇದೊಂದು ನ್ಯೂ ಏಜ್ ಕಂಪನಿ. ಎಂದೇ ಆಗಲಿ ಈ ನ್ಯೂ ಏಜ್ ಕಂಪನೀಸ್ಗೆ PE ಚೆಕ್ ಮಾಡಬಾರ್ದು. ಈ PE ಕಾಮನ್ ಆಗಿ ಈ ನ್ಯೂ ಏಜ್ ಕಂಪನೀಸ್ಗೆಲ್ಲ ತುಂಬಾನೇ ಜಾಸ್ತಿ ಇರ್ತವೆ. ಎಕ್ಸಾಂಪಲ್ ಇವಾಗ ಝೊಮ್ಯಾಟೊ, ಸ್ವಿಗ್ಗಿ, ಪಾಲಿಸಿ ಬಜಾರ್, ಪೇಟಿಎಂ ಇವೆಲ್ಲ ನ್ಯೂ ಏಜ್ ಕಂಪನೀಸೇ. ಈ ಕಂಪನೀಸ್ಗೂ ಅಷ್ಟೇ PE ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅದೇ ಇವಾಗ ನ್ಯೂ ಏಜ್ ಕಂಪನೀಸ್ಗೆ ಯಾವ ತರ ವ್ಯಾಲ್ಯೂಷನ್ಸ್ ಚೆಕ್ ಮಾಡೋದು ಅಂತ ಅಂದ್ರೆ, ಒಂದು ಪ್ರೈಸ್ ಟು ಸೇಲ್ಸ್ ರೇಷಿಯೋ ಚೆಕ್ ಮಾಡ್ಕೊಬೇಕಾಗಿರುತ್ತೆ, ಅದಾದ್ಮೇಲೆ EV/EV ಎಬಿಟಾ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಇದ್ರ ಬೇಸಿಸ್ ಮೇಲೆ ಈ ಕಂಪನಿ ಓವರ್ ವ್ಯಾಲ್ಯೂ ಇದೆಯಾ ಅಂಡರ್ ವ್ಯಾಲ್ಯೂ ಇದೆಯಾ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಇವರು ಯಾವುದೇ ವ್ಯಾಲ್ಯೂಷನ್ಸ್ ಅಲ್ಲಿ ಮಾರ್ಕೆಟ್ಗೆ ಬಂದ ಮೇಲೆ ಇವರು ಯಾವ ತರ ಗ್ರೋ ಆಗ್ತಾ ಇದ್ದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಲ್ಸ್ ಯಾವ ತರ ಇನ್ಕ್ರೀಸ್ ಮಾಡ್ಕೊಂತಾ ಇದ್ದಾರೆ, ನಂಬರ್ ಆಫ್ ಸ್ಟೋರ್ಸ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತೆ ಮಾರ್ಜಿನ್ಸ್ ಯಾವ ತರ ಇಂಪ್ರೂವ್ ಮಾಡ್ಕೊಂತಾ ಇದ್ದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಮಾರ್ಕೆಟ್ಗೆ ಲಿಸ್ಟ್ ಆದ್ಮೇಲೆ ಇವ್ರು ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ, ಫ್ರೆಂಡ್ಸ್ ಈ IPOದಲ್ಲಿ 7278 ಕ್ರೋರ್ಸ್ನ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ರಿಟೇಲರ್ಸ್ಗೆ 10% ಮಾತ್ರನೇ ಅಲೋಕೇಶನ್ ಇರೋದು, ಯಾಕಂದ್ರೆ ಇದೊಂದು ಲಾಸ್ ಮೇಕಿಂಗ್ ಕಂಪನಿ ಆಗಿದೆ ಅದಕ್ಕೋಸ್ಕರ. ಮತ್ತೆ ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 382 ರುಪೀಸ್ ಇಂದ 402 ರುಪೀಸ್ ಪರ್ ಶೇರ್ ಅಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಪ್ರತಿ ಲಾಟಲ್ಲೂ 37 ಶೇರ್ಸ್ ಇರುತ್ತೆ. ಈ IPO ನಾಳೆ ಓಪನ್ ಆಗುತ್ತೆ ಮತ್ತೆ ನವೆಂಬರ್ 4ಗೆಲ್ಲ ಕ್ಲೋಸ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ವ್ಯಾಲ್ಯೂಷನ್ಸ್ ರಿಲೇಟೆಡ್ ಆಗಿ ಇನ್ನ ಸ್ವಲ್ಪ ಡೌಟ್ ಇದ್ರು ಅಥವಾ ಈ IPOದಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಫೈನಲ್ ಡೇ ವರ್ಗು ವೆಯ್ಟ್ ಮಾಡಿ. ಯಾಕಂದ್ರೆ ಅಲ್ಲಿವರೆಗೂ ಈ ಕಂಪನಿ ಒಳಗಡೆ ಯಾವ ತರ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮತ್ತೆ ಯಾರಾದ್ರೂ ಬಿಗ್ ಪ್ಲೇಯರ್ಸ್ ಏನಾದರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಒಂದ್ಸಲ ಚೆಕ್ ಮಾಡಿ. ಅದ್ರ ಬೇಸಿಸ್ ಮೇಲೆ ನಿಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ಸ್ವಲ್ಪ ಜನ ಇನ್ವೆಸ್ಟರ್ಸ್ ಎಲ್ಲ ಜಸ್ಟ್ IPOದಲ್ಲಿ ಲಿಸ್ಟಿಂಗ್ ಗೇನ್ಸ್ಗೋಸ್ಕರ ಮಾತ್ರನೇ ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ಮತ್ತೆ ಈಗಾಗಲೇ ಇನ್ನೊಂದು ಇನ್ಫಾರ್ಮೇಶನ್ ಬಂದಿತ್ತು. ಇವಾಗ ಈ ಡಿಮಾರ್ಟ್ ಫೌಂಡರ್ ಇದಾರಲ್ವಾ, ರಾಧಾಕೃಷ್ಣ ದಮಾನಿ ಅವರಾದ್ರೆ ಈ ಲೆನ್ಸ್ಕಾರ್ಟ್ IPO ಅಲ್ಲಿ 100 ಕ್ರೋರ್ಸ್ ವರ್ಗು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ನೋಡೋಣ ಈ IPO ನಾಳೆ ಓಪನ್ ಆಗುತ್ತಲ್ಲ ಯಾವ ತರ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಈ IPOಗೆ ನೀವು ಅಪ್ಲೈ ಮಾಡ್ತೀರಾ ಇಲ್ವಾ ಅಂತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಕೆನರಾ ಬ್ಯಾಂಕ್. ಈ ಬ್ಯಾಂಕ್ ಆದ್ರೆ ಇವತ್ತಿನ ಮಾರ್ಕೆಟ್ ಟೈಮಲ್ಲೇ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾನೇ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 6% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 16% ಇನ್ಕ್ರೀಸ್ ಆಗಿದೆ. ಮತ್ತೆ ಅಸೆಟ್ ಕ್ವಾಲಿಟಿನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆದ್ರೆ ಸ್ವಲ್ಪ ಡ್ರಾಪ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಸಿಪ್ಲಾ. ಈ ಕಂಪನಿನೂ ಅಷ್ಟೇ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತಾದ್ರೆ ನಿಯರ್ಲಿ 3% ವರ್ಗೂ ಫಾಲ್ ಆಗಿದೆ. ಯಾಕಂದ್ರೆ ಇವ್ರ ರಿಸಲ್ಟ್ಸ್ ತುಂಬಾ ಪಾಸಿಟಿವ್ ಆಗು ಗ್ರೋ ಆಗಿಲ್ಲ, ಹಂಗಂತ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿಲ್ಲ.
ಇವಾಗ ಇಯರ್ ಆನ್ ಇಯರ್ಲಿ ರೆವಿನ್ಯೂಸ್ ಆದರೆ 8% ಗ್ರೋ ಆಗಿದೆ, ಪ್ರಾಫಿಟ್ಸ್ ಆದರೆ 4% ಮಾತ್ರನೇ ಗ್ರೋ ಆಗಿರೋದು. ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ಬೆಟರ್ ಗ್ರೋತ್ನೇ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಏನಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತಂದ್ರೆ, ಇವಾಗ ಇವರು ಯು ಎಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾರಲ್ವಾ, ಯು ಎಸ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸ್ಲೋ ಗ್ರೋತ್ ಇದೆ. ಯಾಕಂದ್ರೆ ಯು ಎಸ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಪ್ರೆಷರ್ ಇದೆ, ಅದರಿಂದ ಮಾರ್ಜಿನ್ಸ್ ಕೂಡ ಸ್ವಲ್ಪ ಕರೆಕ್ಟ್ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ Q3 ಅಥವಾ Q4ಗೆಲ್ಲ ಅಡಿಷನಲ್ ಆಗಿ ಇನ್ನ 4 ಪ್ರಾಡಕ್ಟ್ಸ್ನ ಆಡ್ ಮಾಡ್ತೀವಿ, ಯು ಎಸ್ ಅಲ್ಲಿ ಸೇಲ್ಸ್ ಇನ್ಕ್ರೀಸ್ ಮಾಡ್ಕೊಂತೀವಿ ಅಂತ ಪಾಸಿಟಿವ್ ಕಮೆಂಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವ್ರು ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.